Good evening. Welcome to the channel. ಇವತ್ತು ಕ್ಯಾಮೆರಾ ಆಂಗಲ್ ಸ್ವಲ್ಪ ಬೇರೆ ಕಡೆಯಿಂದ ಇದೆ, ಸೊ ಪ್ಲೀಸ್ ಆಕ್ಸೆಪ್ಟ್ ಮೈ ವಿಶ್. ಸೊ ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಂತೀನಿ. ನಾನು ಏನಕ್ಕೆ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಾನೊಂದು ರಿವ್ಯೂ ಮಾಡ್ತಾ ಇದ್ದೆ. ರೀಸೆಂಟ್ ಆಗಿ ನಮ್ಮ ಕ್ಲೈಂಟ್ ಒಬ್ಬರಿಗೆ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ವಿ ಫೇಸ್ಬುಕ್ ಅಲ್ಲಿ. ಸೊ 4th ಗೆ ಎಂಡ್ ಆಗಿದೆ. July 4th ಗೆ ಅಡ್ವರ್ಟೈಸ್ಮೆಂಟ್ ಎಂಡ್ ಆಗಿದೆ. ಜಸ್ಟ್ ಕಾಲ್ ಡೋರ್ ಸ್ಟೆಪ್ ಸರ್ವಿಸಸ್. ದೇ ಆರ್ ಇನ್ ಟು ಈ what I call ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತ ಹೇಳ್ಬೋದು, ಅಥವಾ ಈ ವರ್ಕ್ ಫ್ರಮ್ ಹೋಮ್ ಏಜೆನ್ಸಿ ಅಂತ ಹೇಳ್ಬೋದು. ಜನರಿಗೆ ಜಾಬ್ ಪ್ರೊವೈಡ್ ಮಾಡುವಂತದ್ದು. ಸೊ ದೇ ಆರ್ ಡೂಯಿಂಗ್ ಗುಡ್ ಇನ್ ದ ಮಾರ್ಕೆಟ್. ಸೊ ನಾವು ಅವರಿಗೆ ಈ ಸಲ ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ವಿ ಟು ಕನೆಕ್ಟ್ ದೆಮ್, ಅವರನ್ನ ಅವರ ಕಸ್ಟಮರ್ ಜೊತೆ ಅಥವಾ ಅವರ ಟಾರ್ಗೆಟ್ ಆಡಿಯನ್ಸ್ ಜೊತೆ ಎನ್ರೋಲ್ಮೆಂಟ್ ಮಾಡ್ಕೊಡೋದಕ್ಕೆ. ಸೊ 4th ಗೆ ಅಡ್ವರ್ಟೈಸ್ಮೆಂಟ್ ಎಂಡ್ ಆಗಿದೆ. ಸೊ ಟಾರ್ಗೆಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಲೊಕೇಶನ್ ಬೇಸಿಸ್ ಮೇಲೆ ಟಾರ್ಗೆಟ್ ಆಗುತ್ತೆ, ಏಜ್ ಬೇಸಿಸ್ ಮೇಲೆ ಟಾರ್ಗೆಟ್ ಆಗುತ್ತೆ, ಜೆಂಡರ್ ಬೇಸಿಸ್ ಮೇಲೆ ಟಾರ್ಗೆಟ್ ಆಗುತ್ತೆ, ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಟಾರ್ಗೆಟ್ ಆಗುತ್ತೆ, ಅಂಡ್ ಎಲ್ಲಿ ಟಾರ್ಗೆಟ್ ಮಾಡಬೇಕು ಅನ್ನೋದ್ರ ಮೇಲೂ ಟಾರ್ಗೆಟ್ ಆಗುತ್ತೆ. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ಇದನ್ನ ಬರೀ ಫೇಸ್ಬುಕ್ ಅಲ್ಲಿ ಮಾತ್ರ ಲಾಂಚ್ ಮಾಡಿರೋದು. ಇನ್ಸ್ಟಾಗ್ರಾಮ್ ಆಪ್ಷನ್ಸ್ ಕೂಡ ಇದೆ, ಬಟ್ ಫೇಸ್ಬುಕ್ ಅಲ್ಲಿ ಮಾತ್ರ ಲಾಂಚ್ ಮಾಡಿರೋದು. ಸೊ ಇದೆಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇಲ್ಲಿ ನೋಡ್ತಿದ್ದೀರಲ್ವಾ, ಇದೆಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ರನ್ ಮಾಡಬಹುದು. ಸೊ ನೀವು ರನ್ ಮಾಡಿರೋ ಆಡ್ ಫೇಸ್ಬುಕ್ ಫೀಡ್ ಅಲ್ಲಿ ಹೋಗುತ್ತೆ, ಪ್ರೊಫೈಲ್ ಫೀಡ್ ಅಲ್ಲಿ ಹೋಗುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಫೀಡ್ಸ್ ಅಲ್ಲಿ ಹೋಗುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೊಫೈಲ್ ಫೀಡ್, ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹೋಗುತ್ತೆ, ಫೇಸ್ಬುಕ್ ವಿಡಿಯೋ ಫೀಡ್ಸ್ ಅಲ್ಲಿ ಹೋಗುತ್ತೆ, ಎಟ್ಸೆಟ್ರಾ. ಸೇಮ್ ಇದೆ ಇನ್ಸ್ಟಾಗ್ರಾಮ್ ಫೀಡ್ಸ್, ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಇನ್ಸ್ಟಾಗ್ರಾಮ್ ರೀಲ್ಸ್. ಸೊ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ರನ್ ಆಗುವಂತದ್ದು, ಅಥವಾ ಕಸ್ಟಮರ್ಸ್ ಯಾರು ಅಡ್ವರ್ಟೈಸ್ಮೆಂಟ್ ನಾವು ರನ್ ಮಾಡ್ಕೊಡ್ತೀವಿ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ರನ್ ಆಗುವಂತದ್ದು. ಸೊ ಜಸ್ಟ್ ನಿಮಗೆ ಈ ಆಪ್ಷನ್ ಹೆಂಗ್ ವರ್ಕ್ ಆಗತ್ತೆ ಅಂತ ತೋರ್ಸಕ್ ಇಷ್ಟಪಡ್ತೀನಿ. ಅಂಡ್ ಇಲ್ಲಿ ನಾವು ಯಾವ ಆಪ್ಷನ್ ಕೊಡ್ತೀವಿ ಟು ಟಾರ್ಗೆಟ್ ದ ರೈಟ್ ಆಡಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬೇಸಿಸ್ ಮೇಲೆ ಅಡ್ವರ್ಟೈಸ್ಮೆಂಟ್ ರನ್ ಆಗುವಂತದ್ದು. ಸೊ ಯಾವ ತರ ರನ್ ಆಗುತ್ತೆ ಅನ್ನೋದಕ್ಕೆ ವಿ ಹ್ಯಾವ್ ಅನ್ ಆಪ್ಷನ್. ಸೊ ವಿಡಿಯೋ ಅಪ್ಲೋಡ್ ಮಾಡಿರೋದು, ಸೊ ಈ ವಿಡಿಯೋ ನೋಡ್ತಿದ್ರು ಸ್ಪಾನ್ಸರ್ಡ್ ಅಂತ ಆಡ್ ರನ್ ಆಗುತ್ತೆ. ಸೊ ಎಲ್ಲ ಪ್ರೊಫೈಲ್ ಫೀಡ್ಸ್ ಅಲ್ಲಿ ಕಾಣಿಸುವಂತದ್ದು. ಸೊ ಯಾರಿಗೆಲ್ಲ ಈ ಸರ್ವಿಸ್ ಮೇಲೆ ಇಂಟ್ರೆಸ್ಟ್ ಇದೆ, ಸೊ ಅವರು ಕಾಲ್ ನೋ ಅಂತ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ, ಸೊ ದೇ ಡೈರೆಕ್ಟ್ಲಿ ಗಿವ್ ಅ ಕಾಲ್, ಅಥವಾ ವಾಟ್ಸ್ಆಪ್ ಆಪ್ಷನ್ ಕೊಡ್ಬೋದು, ಫಾರ್ಮ್ ಫಿಲ್ಲಿಂಗ್ ಆಪ್ಷನ್ ಕೊಡ್ಬೋದು, ಅಥವಾ ವೆಬ್ಸೈಟ್ ಗೆ ರೀಡೈರೆಕ್ಟ್ ಆಗುವಂತಹ ಆಪ್ಷನ್ ಸಹ ಕೊಡ್ಬೋದು. ಸೊ ನಾನ್ ಮೇನ್ ಆಗಿ ಹೇಳಕ್ ಹೋಗ್ತಿರೋದು, ನಾನು ರಿವ್ಯೂ ಮಾಡ್ತಾ ಇದ್ದೆ ಅಂತ ಒಂದ್ ಮಾತು ಹೇಳ್ದೆ. ಸೊ ಜಸ್ಟ್ ಟೇಕ್ ಎನ್ ಎಕ್ಸಾಂಪಲ್, ಇದು ಅರೌಂಡ್ 10 days ಗೆ ರನ್ ಮಾಡಿರೋದು, ಕಂಪ್ಲೀಟ್ ಆಗಿದೆ 4th of Julyಗೆ. ಸೊ ಜಸ್ಟ್ ಚೆಕಿಂಗ್, ಕಾಣ್ತದೆ ನಿಮಗೆ ಇಲ್ಲಿ ಫೇಸ್ಬುಕ್ ಆಡ್ಸ್ ಮ್ಯಾನೇಜರ್ ಅಫಿಷಿಯಲ್ ಫೇಸ್ಬುಕ್ ಸೈಟ್ ಅಲ್ಲಿ, ಮೆಟಾ ಸೈಟ್ಸ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು. ಸೊ 4th ಕಂಪ್ಲೀಟ್ ಆಗಿರುವಂತದ್ದು ಅಡ್ವರ್ಟೈಸ್ಮೆಂಟ್. ಸೊ ಇಲ್ಲಿ ಕಾಣ್ಬೋದು ನಿಮಗೆ 10 days ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದಾಗ 40,000 ರೀಚ್ ಸಿಕ್ಕಿರುವಂತದ್ದು, 40,000 ರೀಚ್ ಸಿಗುವಂತದ್ದು. ಅಂಡ್ ಲೀಡ್ಸ್ ಎಷ್ಟು ಬಂದಿದೆ? 160 ಲೀಡ್ಸ್, 160 ಲೀಡ್ಸ್ ಬಂದಿದೆ. ಸೊ ದಟ್ ಇಸ್ ಹ್ಯೂಜ್. 160 ಲೀಡ್ಸ್ ಬಂದಿರುವಂತದ್ದು, ವಿಚ್ ಇಸ್ ಇನ್ ಅ ಗುಡ್ ಕ್ವಾಲಿಟಿ. ಕಾಸ್ಟ್ ಪರ್ ಲೀಡ್ ಬಂದ್ಬಿಟ್ಟು 1 ಲೀಡ್ಗೆ ಬರೀ ₹3 ಅಂತ ಹೋಗಿರೋದು. ಸೊ ವಿಚ್ ಇಸ್ ಗುಡ್. ಲೆಸ್ಸರ್ ಅಮೌಂಟ್, ಅಟ್ ಲೀಸ್ಟ್ ಒಂದು ಇಲ್ಲಿ ಕಾಣಿಸ್ಬೋದು ನಿಮಗೆ ಸ್ಪೆಂಡ್ ಆಗಿರೋದು ಅಮೌಂಟ್ ಎಷ್ಟು. ಸಿಂಪಲ್. ಸೊ ಟಾರ್ಗೆಟ್ ನ ರೈಟ್ ಆಗಿ ಮಾಡಬೇಕು, ಅವನ ರೈಟ್ ಟಾರ್ಗೆಟ್ ಕ್ಲಿಯರ್ ಆಗಿ ಟಾರ್ಗೆಟ್ ಮಾಡಬೇಕು. ನಮ್ಮ ಕಸ್ಟಮರ್ ಯಾರು ಅನ್ನೋದು ಗೊತ್ತಿರಬೇಕು, ಅವ್ರು ಯಾವ ರೀಜನ್ ಅಲ್ಲಿ ಇರ್ತಾರೆ ಅನ್ನೋದು ಗೊತ್ತಿರಬೇಕು, ಯಾವ ಏಜ್ ಗ್ರೂಪ್ ಅಲ್ಲಿ ಬರ್ತಾರೆ ಅನ್ನೋದು ಗೊತ್ತಿರಬೇಕು. ಅಂಡ್ ಅವರ ಡೆಮೋಗ್ರಾಫ್ಸ್, ಇವಾಗ ಇವರು ಜಾಬ್ ರಿಲೇಟೆಡ್ ಅಲ್ಲಿ ಸರ್ವಿಸಸ್ ಅಲ್ಲಿ ಇರೋದ್ರಿಂದ, ಪೀಪಲ್ ಹೂ ಆರ್ ಆಕ್ಟಿವ್ಲಿ ಲುಕಿಂಗ್ ಫಾರ್ ಜಾಬ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಆನ್ಲೈನ್ ಜಾಬ್ಸ್ ಆಗಿರ್ಬೋದು, ಅದನ್ನ ಟಾರ್ಗೆಟ್. ಸೊ ಜನರಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಗೂಗಲ್ ಅಲ್ಲಿ, ಆನ್ಲೈನ್ ಅಲ್ಲಿ ಯಾರು ಈ ರಿಲೇಟೆಡ್ ಜಾಬ್ಸ್ ರಿಲೇಟೆಡ್ ಕಾಂಟೆಂಟ್ ನ ಸರ್ಚ್ ಮಾಡಿರ್ತಾರೋ, ಲೈಕ್ ಮಾಡಿರ್ತಾರೋ, ಅಪ್ಲೈ ಮಾಡಿರ್ತಾರೋ, ಅವ್ರನ್ನ ಟಾರ್ಗೆಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದಾಗ, ಸೊ ವಿ ಗೆಟ್ ರೈಟ್ ಕ್ಲೈಂಟ್ಸ್ ಅಥವಾ ಲೀಡ್ಸ್ ಅಂತ ಹೇಳ್ಬೋದು. ಸೊ 160 ಇಸ್ ಅ ವೆರಿ ಗುಡ್, ತುಂಬಾ ಚೆನ್ನಾಗಿರುವಂತದ್ದು. ಅಂಡ್ ದೇ ಆರ್ ಹ್ಯಾಪಿ ವಿತ್ ಇಟ್, ದೇ ಆರ್ ಕಂಟಿನ್ಯೂಯಿಂಗ್. ಸೊ ಅವ್ರಿಗೆ ಚೆನ್ನಾಗಿ ಲೀಡ್ ಸಿಕ್ಕಿರೋ ಕಾರಣದಿಂದ ಐ ಆಮ್ ಶ್ಯೂರ್ ನಾಳೆಯಿಂದ ಅಥವಾ ಇನ್ನೊಂದು 2 days ಬಿಟ್ಟು ಮತ್ತೆ ನಾವು ಲೀಡ್ ಜನರೇಟ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ರನ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ದಿಸ್ ಇಸ್ ಒನ್ ಥಿಂಗ್. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಗ್ಗೆ ಮಾತಾಡ್ಬೇಕು ನಾನು, ಜಸ್ಟ್ ಬಿ ಆನ್ಲೈನ್.
ದ ಸೇಮ್ ವೇ ಇನ್ನೊಂದು ಪ್ರೊಫೈಲ್ ರಿವ್ಯೂ ಮಾಡ್ತಾ ಇದ್ದೆ. ದೀಸ್ ಆರ್ ಸಿಬಿಲ್ ಲೋನ್ಸ್. ಸಿಬಿಲ್ ಲೋನ್ಸ್ ಅಂದ್ರೆ ಲೋನ್ ಪ್ರೊವೈಡಿಂಗ್ ಏಜೆನ್ಸಿ. ಅಫಿಷಿಯಲ್ ಆಗಿ ಪರ್ಸನಲ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ಸ್ ಆಗಿರ್ಬೋದು, ಬಿಸ್ನೆಸ್ ಲೋನ್ಸ್ ಆಗಿರ್ಬೋದು ಪ್ರೊವೈಡ್ ಮಾಡ್ತಾರೆ. ಅಂಡ್ ರೀಸೆಂಟ್ ಆಗಿ ಇವರಿಗೂ ಐ ಥಿಂಕ್ ಒಂದು 7 days ರನ್ ಮಾಡಿದೀವಿ ಅಡ್ವರ್ಟೈಸ್ಮೆಂಟ್ ನ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಹೌ ಬ್ಯೂಟಿಫುಲ್ ದ ಟಾರ್ಗೆಟ್. 1st ಜುಲೈಗೆ ಸ್ಟಾರ್ಟ್ ಮಾಡಿರುವಂತದ್ದು 7th ಜುಲೈಗೆ ಎಂಡ್ ಆಗಿದೆ. 7 days ರನ್ ಆಗಿದೆ ಆನ್ ಅನ್ ಆವರೇಜ್. ಸೊ ಎಷ್ಟು ಸ್ಪೆಂಡ್ ಮಾಡಿರೋದು 2800 rupees ಸ್ಪೆಂಡ್ ಆಗಿರುವಂತದ್ದು ಈ ಅಡ್ವರ್ಟೈಸ್ಮೆಂಟ್ಗೆ. ಸೊ ಲೆಟ್ ಸಿ. ಲೊಕೇಶನ್ ಟಾರ್ಗೆಟ್ ಆಗಿದೆ, ಮಿನಿಮಮ್ ಏಜ್ ಟಾರ್ಗೆಟ್ ಆಗಿದೆ. ಇಲ್ಲಿ ಸಿ ಏಜ್ ಬಿಟ್ವೀನ್ 27 to 52, ಜೆಂಡರ್ ಆಲ್. ಸಿ ಇಲ್ಲಿ ಡೀಟೇಲ್ಡ್ ಟಾರ್ಗೆಟಿಂಗ್ ಅಂತ ಕರಿತೀವಿ. ಸುಮ್ನೆ ನಮ್ಮ ಅಡ್ವರ್ಟೈಸ್ಮೆಂಟ್ ನ ಯಾರಿಗಾದ್ರೂ ತೋರಿಸಿದ್ರೆ, ಇಫ್ ಐ ಮೀನ್ ಟು ಲೋನ್ ಏಜೆನ್ಸಿ, ನಾನು ಲೋನ್ ಏಜೆನ್ಸಿ ಆಗಿದ್ದು ನನ್ನ ಅಡ್ವರ್ಟೈಸ್ಮೆಂಟ್ ನ ರ್ಯಾಂಡಮ್ ಆಗಿ ಎಲ್ರಿಗೂ ತೋರಿಸ್ಕೊಂಡ್ ಬಂದ್ರೆ ನನಗೆ ಲೀಡ್ ಸಿಗೋದಿಲ್ಲ. ಸೊ ನಾನೇನ್ ಮಾಡ್ಬೇಕು, ಯಾರು ಲೋನ್ ನ ಜನರಲಿ ಸರ್ಚ್ ಮಾಡಿರ್ತಾರೆ, ಲೋನ್ ರಿಲೇಟೆಡ್ ಸರ್ವಿಸಸ್ ನ ಇಂಟ್ರೆಸ್ಟ್ ತೋರಿಸಿರ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡಿರೋದು. ಸೊ ಇಲ್ಲಿ ನಾವು ಎಡಿಟ್ ಮಾಡೋ ಆಪ್ಷನ್ಸ್ ಹಾಕಿರೋದು ನೋಡಿ. ಇಂಟ್ರೆಸ್ಟ್, house, property, mortgage calculator, money ಮಾಸ್ಟರ್ ಕಾರ್ಡ್, ಫಿನಾನ್ಸ್, ಕ್ರೆಡಿಟ್. ಸೊ ಇದೆಲ್ಲ ಆಪ್ಷನ್ಸ್ ನ ಟಾರ್ಗೆಟ್ ಮಾಡಿ ಯಾರಿಗೆ ಕ್ರೆಡಿಟ್ ಕಾರ್ಡ್, ಲೆಂಡಿಂಗ್ ಮೇಲೆ ಆಪ್ಷನ್ ಇಂಟ್ರೆಸ್ಟ್ ಇದೆ, ಯಾರು ಬಿಸ್ನೆಸ್ ಓನರ್ಸ್ ಆಗಿದ್ದಾರೆ, ಬಿಸ್ನೆಸ್ ಲೋನ್ ಸೇಲ್ ಮಾಡೋದಕ್ಕೆ, ಯಾರು ಹೌಸ್ ಲೋನ್ ನ ಸರ್ಚ್ ಮಾಡಿದ್ದಾರೆ, ಯಾರು ಪರ್ಸನಲ್ ಲೋನ್ ನ ಸರ್ಚ್ ಮಾಡಿದ್ದಾರೆ, ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ ಗ್ರೂಪ್ಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಆನ್ಲೈನ್ ಅಲ್ಲಿ ಆ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ನ ರನ್ ಮಾಡಿರುವಂತದ್ದು. ಸೊ ದಿಸ್ ಇಸ್ ಡೀಟೇಲ್ಡ್ ಟಾರ್ಗೆಟಿಂಗ್. ಇದನ್ನ ಡೀಟೇಲ್ಡ್ ಟಾರ್ಗೆಟಿಂಗ್ ಅಂತ ಕರಿತೀವಿ. ಸೊ ಆಡ್ ಹೆಂಗಿರತ್ತೆ ಅಂತ ಬಂದಾಗ ಕ್ಯಾನ್ ಸಿ ಅಡ್ವರ್ಟೈಸ್ಮೆಂಟ್ ಈ ತರ ಕಾಣಿಸುವಂತದ್ದು ಫೇಸ್ಬುಕ್ ಫೀಡ್ಸ್ ಅಲ್ಲಿ, ಇದು ಇನ್ಸ್ಟಾಗ್ರಾಮ್ ಫೀಡ್ಸ್. ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಆಡಿಯನ್ಸ್ ಈ ತರ ಕಾಣಿಸ್ಕೊಳ್ಳುತ್ತೆ ಅವರಿಗೆ. ನೋಡಿದಾಗ ದೇ ಕ್ಯಾನ್ ಡೈರೆಕ್ಟ್ಲಿ ಕಾಲ್. ಇಲ್ಲಿ ಕಾಲ್ ನ ಒಂದು ಆಪ್ಷನ್ ಕೊಟ್ಟಿರ್ತೀವಲ್ಲ, ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಕಾಲ್ ಮಾಡುವಂತದ್ದು. ಸೊ ಸ್ಟೋರೀಸ್ ಅಲ್ಲಿ ಈ ತರ ಕಾಣಿಸುತ್ತೆ. ಫೇಸ್ಬುಕ್ ಸ್ಟೋರೀಸ್, ಫೇಸ್ಬುಕ್ ಸ್ಟೋರೀಸ್ ಮತ್ತೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಈ ತರ ಕಾಣಿಸ್ಕೊಳ್ಳುವಂತದ್ದು ನಿಮ್ಮ ಅಡ್ವರ್ಟೈಸ್ಮೆಂಟ್ಸ್. ಮಾರ್ಕೆಟ್ ಪ್ಲೇಸ್ ಅಲ್ಲಿ ಈ ತರ ಕಾಣಿಸುತ್ತೆ. ಫೇಸ್ಬುಕ್ ವಿಡಿಯೋ ಫೀಡ್ಸ್ ಅಲ್ಲಿ ಈ ತರ ಕಾಣಿಸುತ್ತೆ. ಸೊ ನಾನು ಏನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತೀನಿ ಅಂತ ಅಂದ್ರೆ, ಸಪೋಸ್ ಇಫ್ ಯು ಹ್ಯಾವ್ ಅನ್ ಎಕ್ಸಾಂಪಲ್, ನಾವು ನಿಮ್ಮ ಅಡ್ವರ್ಟೈಸ್ಮೆಂಟ್ ನ, ನಿಮ್ಮ ಪ್ರಾಡಕ್ಟ್ ನ ಅಡ್ವರ್ಟೈಸ್ಮೆಂಟ್ ನ ನಾಳೆ ರನ್ ಮಾಡ್ಬೇಕು ಅಂತ ಬಂದಾಗ, ನಿಮ್ಮ ಅಡ್ವರ್ಟೈಸ್ಮೆಂಟ್ ನಿಮ್ಮ ಆಡಿಯನ್ಸ್ಗೆ ಯಾವ ತರ ಕಾಣಿಸುತ್ತೆ, ಅವ್ರು ಹೆಂಗ್ ರೀಚ್ ಆಗತ್ತೆ, ನಾವ್ ಯಾವ ತರ ಸೆಟ್ ಮಾಡಿರ್ತೀವಿ ಅಡ್ವರ್ಟೈಸ್ಮೆಂಟ್ ನ ಅನ್ನೋದನ್ನ ಒಂದು ಬ್ರೀಫ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅನ್ಸ್ತು. ಸೊ ಹೆಂಗು ರಿವ್ಯೂ ಮಾಡ್ತಾ ಇದ್ದೆ, ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅನ್ಕೊಂಡೆ. ಹೋಪ್ ದಿಸ್ ಇಸ್ ಹೆಲ್ಪ್ಫುಲ್. ಸೊ ಈ ತರ ನಿಮ್ಮ ಅಡ್ವರ್ಟೈಸ್ಮೆಂಟ್ ಕಾಣಿಸುವಂತದ್ದು. ಸಪೋಸ್ ಇಫ್ ಯು ಆಸ್ಕ್ ಮೀ, ಈ ಅಡ್ವರ್ಟೈಸ್ಮೆಂಟ್ ಗೆ ಏನ್ ರಿಸಲ್ಟ್ ಬಂದಿದೆ, ಸೇಮ್ ಸಿಬಿಲ್ ಲೋನ್ಸ್ ಅಡ್ವರ್ಟೈಸ್ಮೆಂಟ್ ಕಂಪ್ಲೀಟ್ ಆಗಿದೆ ಇದು 7 days. ಸೊ ಸ್ಪೆಂಡ್ ಆಗಿರೋದು 2800 rupees, just 2800 rupees for 7 days. Look at this. ಲೀಡ್ಸ್ ಬಂದಿರೋದು 93 ಲೀಡ್ಸ್, 93 ಲೀಡ್ಸ್ ಜನರೇಟ್ ಆಗಿರುವಂತದ್ದು. ಅಂಡ್ ರೀಚ್ ಆಗಿರೋದು 19,248 ಜನರಿಗೆ. ಸೊ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 20K ಅಂತಾನೆ ಇಟ್ಕೊಳ್ಳಿ. ಇಫ್ ದೇ ಆರ್ ಸ್ಪೆಂಡಿಂಗ್ 3000 rupees ಸ್ಪೆಂಡ್ ಮಾಡಿದ್ರೆ ಒಂದು 20,000 ಜನಕ್ಕೆ ರೀಚ್ ಆಗ್ತಿತ್ತು. 26,302 ಇಂಪ್ರೆಷನ್. ಇಂಪ್ರೆಷನ್ ಅಂದ್ರೆ ಏನು ಅಂದ್ರೆ, ಈ ಇಂಪ್ರೆಷನ್ ಮೈನಸ್ ರೀಚ್ 26,302 ಮೈನಸ್ 19,248 ಮಾಡಿದಾಗ ಏನ್ ಅಮೌಂಟ್, ಏನು ನಂಬರ್ ಬಂದಿರತ್ತಲ್ಲ, ಅಷ್ಟು ಜನರಿಗೆ ಈ ಅಡ್ವರ್ಟೈಸ್ಮೆಂಟ್ ರಿಪೀಟೆಡ್ಲಿ ರೀಚ್ ಆಗಿರುವಂತದ್ದು. ಮೋರ್ ದೆನ್ ಒನ್ಸ್ ಟ್ವೈಸ್ ರೀಚ್ ಆಗಿರುವಂತದ್ದು. ಅಫ್ಕೋರ್ಸ್ ಫಸ್ಟ್ ಟೈಮ್ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡದೇ ಇದ್ದವರು ಸೆಕೆಂಡ್ ಟೈಮ್ ನೋಡಿದಾಗ ಕಾಂಟ್ಯಾಕ್ಟ್ ಮಾಡಬಹುದು. ನನಗೆ ಸೆಕೆಂಡ್ ಟೈಮ್ ಕಾಣಿಸ್ಕೊಂತಿದೆ, ಐ ಆಮ್ ಇಂಟ್ರೆಸ್ಟೆಡ್, ಕಾಂಟ್ಯಾಕ್ಟ್ ಮಾಡೋಣ, ಕಾಲ್ ಮಾಡೋಣ ಅಂತ ಕ್ಲಿಕ್ ಮಾಡಿ ಬಂದಿರುವಂತದ್ದು. ಸೊ ಅಮೌಂಟ್ ಸ್ಪೆಂಡ್ ಆಗಿರೋದು 2467 7 days ಅಲ್ಲಿ, which is good. It's a good amount, good leads. Take an example, 7 days ಗೆ ನಿಮಗೆ 90+ leads ಜನರೇಟ್ ಆಗತ್ತೆ ಅನ್ನೋದಿದ್ರೆ, ಫಾರ್ಗೆಟ್ ಅಬೌಟ್ ದ ಕನ್ವರ್ಷನ್ಸ್. ಎಲ್ಲರ ಮಾರ್ಕೆಟಿಂಗ್ ಅಲ್ಲಿ ಎಷ್ಟೇ ಲೀಡ್ಸ್ ಬಂದ್ರು ಎಲ್ಲರೂ ಕನ್ವರ್ಟ್ ಆಗಿಲ್ಲ. ಇಟ್ ಡಿಪೆಂಡ್ಸ್ ಆನ್ ನಮ್ಮ ಸೇಲ್ಸ್ ಟೀಮ್ ಜೊತೆ ಇರುತ್ತೆ, ಅಥವಾ ನಿಮ್ಮ ಟೆಲಿಕಾಲಿಂಗ್ ಟೀಮ್ ಹೆಂಗಿರುತ್ತೆ ಆ ಬೇಸಿಸ್ ಮೇಲೆ ಸೇಲ್ಸ್ ಆಗಿರುವಂತದ್ದು. ಸಪೋಸ್ ಟೇಕ್ ಅನ್ ಎಕ್ಸಾಂಪಲ್, ಒಂದ್ ವಾರಕ್ಕೆ 93 ಲೀಡ್ಸ್ ಬಂತು. ಇಫ್ ಯು ಆರ್ ಕ್ಲೋಸಿಂಗ್ 50% ಆಫ್ 93, 40% ಆಫ್ 93, ಲಾಜಿಕಲಿ ಗುಡ್ ಸೇಲ್ಸ್ ಬ್ಯಾಕ್ ಗ್ರೌಂಡ್. ಸೊ ನೀವು ಸ್ಪೆಂಡ್ ಮಾಡಿರೋದಷ್ಟು ಹಾರ್ಡ್ಲಿ 3000 rupees.
maximum 3,000 rupees, but ನಿಮಗೆ leads ಬಂದಿರೋದು 93. So this is the power of social media marketing, Facebook marketing ಆಗಿರ್ಬೋದು, ಮೆಟಾ ads ಅಂತ ನಾವೇನ್ ಕರಿತೀವಿ, Facebook ads ಅಂತ ಏನ್ ಕರಿತೀವಿ, Instagram ಅಲ್ಲಿ ಅಡ್ವರ್ಟೈಸ್ಮೆಂಟ್ ರನ್ ಆಗಿರುವಂತದ್ದು, ಅಥವಾ Google ads. ಯಾವ್ದೇ ಅಪ್ಲಿಕೇಶನ್, ಏನೋ ಒಂದು ಆಪ್ಸ್, ಟೆಲಿಗ್ರಾಮ್ ಚೆಕ್ ಮಾಡ್ತಿರ್ತೀವಿ ಅಥವಾ ಟ್ರೂ ಕಾಲರ್ ಚೆಕ್ ಮಾಡ್ತಿರ್ತೀವಿ, ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ಯೂಟ್ಯೂಬ್ ನೋಡ್ತಾ ಇರ್ತೀವಿ, ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ಫೇಸ್ಬುಕ್ ನೋಡ್ತಾ ಇರ್ತೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ರೀಲ್ಸ್ ನೋಡ್ತಾ ಇರ್ತೀವಿ, ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ದಿಸ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ನಾವು ಈಗ ನಿಮಗೆ ಏನ್ ಥಿಂಕ್ ಮಾಡಕ್ ಹೇಳ್ತಾ ಇದ್ದೀನಿ ನಾನು ಅಂತ ಅಂದ್ರೆ, ನಿಮ್ಮ ಪ್ರಾಡಕ್ಟ್ ನ ಅಲ್ಲಿ ತಗೊಂಡ್ಬಂದು ಕೂರಿಸಿ, ಜನರಿಗೆ ನಿಮ್ಮ ಪ್ರಾಡಕ್ಟ್ ಕಾಣಿಸ್ಲಿ. ಸೊ ನೀವೆಲ್ಲ ನನಗೆ ಕನೆಕ್ಟ್ ಆಗಿರೋದು ನಮ್ಮ ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ಇಂದ, ಗೂಗಲ್ ಆಡ್ಸ್. ಸೊ ನಾವು ನಿಮ್ಮನ್ನ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ಇಂದ ಅಂತ ಅಂದಾಗ, ನಿಮ್ಮ ಕಸ್ಟಮರ್ಸ್ಗೆ ಕನೆಕ್ಟ್ ಮಾಡೋದಕ್ಕೂ ಕೂಡ ನಮಗೆ ಸಾಧ್ಯ ಇದೆ. ಸೊ ಥಿಂಕ್ ಅಬೌಟ್ ಇಟ್, ಪ್ಲಾನ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಕ್ವೆಶನ್ ಇದ್ರೆ ಕಾಲ್ ಮಾಡಿ, ಒನ್ ಕಾಲ್ ಅವೇ. ಎಲ್ರಿಗೂ ನನ್ನ ನಂಬರ್ ಗೊತ್ತು, ಎಲ್ರಿಗೂ ನಾನು ಕಾಲ್ ಮಾಡಿದ್ದೀನಿ, ದಟ್ ಇಸ್ ಫಾರ್ ಶೋರ್. ಸೊ ಕಾಲ್ ಮಾಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ಏನ್ ಡೌಟ್ಸ್ ಇದ್ರೆ ಕೇಳಿ, ಕ್ಲಿಯರ್ ಮಾಡ್ಕೊಳ್ಳಿ. ಜಸ್ಟ್ ಗೆಟ್ ಆನ್ ಟು ದ ಡಿಜಿಟಲ್ ಮಾರ್ಕೆಟಿಂಗ್, ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ಗೆ. ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್. Thank you so much.